ನಮಸ್ಕಾರ. ನಾನು ನಿಮ್ಮ ಅಮರೇಶ್ ಸಾವರ್ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ವಾರ ನಿಮ್ಮ ಹುಟ್ಟುಹಬ್ಬಗಳನ್ನು ಆಚರಿಸ್ಕೊಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋಣ. ಅದಕ್ಕಿಂತ ಮುಂಚಿತವಾಗಿ ಹೋದ ವಾರ ಏನೆಲ್ಲ ಘಟನೆಗಳು ನಡೆದಿವೆ ಪ್ರಪಂಚದಾದ್ಯಂತ ಮತ್ತು ಭಾರತದಾದ್ಯಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಹೋದ ವಾರ ನಾನು ಹೇಳಿದ ಹಾಗೆ ನಿಮ್ಗೆ ಗೊತ್ತಿದೆ, 12ನೇ ತಾರೀಕು ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ. ಅಹಮದಾಬಾದ್ ಏರ್ ಕ್ರಾಶ್ ತುಂಬಾ ದೊಡ್ಡ ಅನಾಹುತ, ನಮ್ಮ ಭಾರತದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕಿಯಾಗಿ ಉಳಿಯುವಂತ ಒಂದು ಸಂಗತಿ ನಡೀತು. ಬರೀ ಇಲ್ಲಿ ನಾನು ಹೇಳ್ತಾ ಇದ್ದೆ, ಈ ವರ್ಷದ ಆರಂಭದಲ್ಲಿ ಕೆಲವು ವಿಷಯಗಳನ್ನು ನಾನು ಹೇಳಿದ್ದೀನಿ. ಯಾವ ನಕ್ಷತ್ರ, ಯಾವ ಸಂಖ್ಯೆ, ಯಾವ ರಾಶಿ, ಯಾವ ದಶಾಭುಕ್ತಿ ನಡೆದವರಿಗೆ ಏನೆಲ್ಲ ಸಮಸ್ಯೆಗಳಾಗ್ತವೆ, ಅಥವಾ ಯಾರೆಲ್ಲ ಯಾವ್ಯಾವ ಹೆಸರಿನವರಿಗೆ ಸಮಸ್ಯೆಗಳಾಗ್ತವೆ, SGLDMT ಮತ್ತು ಕೆಲವೊಂದು ಅಕ್ಷರಗಳನ್ನು ಹೇಳಿದ್ದೀನಿ. ಇವ್ರಿಗೆಲ್ಲರೂ ಏನೇನು ತೊಂದರೆಗಳಿದೆ ಈ ವರ್ಷ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ. ಅದೇ ರೀತಿ ನಡೀತಾ ಇದೆ ಕೂಡ, ಇಲ್ಲ ಅಂತಿಲ್ಲ. ಈಗ 12ನೇ ತಾರೀಕು ನಡೆದಂತ ಘಟನೆ ಬಗ್ಗೆ ಸ್ವಲ್ಪ ನಿಮಗೆ ವಿವರ ಕೊಡಕ್ಕೆ ನಾನು ಇಷ್ಟಪಡ್ತಿದ್ದೀನಿ. 12ನೇ ತಾರೀಕು ಅವತ್ತು ಮೂಲ ನಕ್ಷತ್ರದ ಅಧಿಪತಿ ಬಂದು ಕೇತುನ ಸಂಖ್ಯೆ 7. ನಾನು ಹೇಳಿದ್ದೀನಿ, ಯಾವಾಗೆಲ್ಲ ನಾನು ಹೇಳಿರ್ತಕ್ಕಂಥ ದಿನಾಂಕ ಮತ್ತು ನಕ್ಷತ್ರಗಳು ಕೂಡಿದಾಗ ಯಾವುದಾದ್ರು ಒಂದು ಅನಾಹುತಗಳು ನಡೀತವೆ ಅಂತೇಳಿ. ಉದಾಹರಣೆಗೆ 2015ರಲ್ಲಿ ಒಂದು ಘಟನೆ ನಡೀತು, ನನಗಿನ್ನೂ ನೆನಪಿದೆ. ಆವತ್ತು ಆ ವರ್ಷ ನಾನು 3 ಮತ್ತು 4, 7 ತುಂಬಾ ಡೇಂಜರ್ ಅಂತ ಹೇಳಿದೆ. ನೇಪಾಳದಲ್ಲಿ ಒಂದು ಭೂಕಂಪ ಇತ್ತು 25ನೇ ತಾರೀಕು 7 ಸಂಖ್ಯೆ, ಪುನರ್ವಸು ನಕ್ಷತ್ರ. ಬೇಕಾದ್ರೆ ಡೇಟ್ ತೆಗೆದು ನೋಡ್ರಿ, ಪುನರ್ವಸು ನಕ್ಷತ್ರ, ಗುರು ನಕ್ಷತ್ರ. ಆ ವರ್ಷ ನಾನು 3, 4, 7 ತುಂಬಾ ತೊಂದರೆ ಅಂತ ಹೇಳಿದ್ದೆ. ಅಲ್ಲಿ 25ನೇ ತಾರೀಕು ಪುನರ್ವಸು ನಕ್ಷತ್ರ ಬಂತು, ಅಂದ್ರೆ ಗುರುನ ನಕ್ಷತ್ರ ಬಂತು, 3 ಸಂಖ್ಯೆ ಸೇರಿತ್ತು. ಆವತ್ತು ನೇಪಾಳದಲ್ಲಿ ಒಂದು ಭಯಂಕರ ಭೂಕಂಪ ಆಯ್ತು. ಬೇಕಾದ್ರೆ ತೆಗೆದು ನೋಡಿಕೊಳ್ರಿ ನೀವು. ಯಾವಾಗ ಅಂದ್ರೆ ಏಪ್ರಿಲ್ 25, ಮೇಬಿ ಏಪ್ರಿಲ್ 25ನೇ ತಾರೀಕು. ಇದೇ ತರನಾಗಿರ್ತಕ್ಕಂಥ ಒಂದು ವಿಷಯಗಳು ನಡೀತಾನೆ ಇರ್ತವೆ. ಮೊನ್ನೆ ಕೂಡ 12ನೇ ತಾರೀಕು ಅಂಥದೇ ಒಂದು ಘಟನೆ ನಡೀತು. ಕೇತು ನಕ್ಷತ್ರ, ಮೂಲ ನಕ್ಷತ್ರ ಇತ್ತು, ತಾರೀಕು 12 ಇತ್ತು. ಗುರುವಿನ ಒಂದು ತಾರೀಕಿನಲ್ಲಿ ಕೇತುನ ಒಂದು ನಕ್ಷತ್ರ. ನಾನು ಹೇಳಿದ್ದೀನಿ ಈ ವರ್ಷ ಯಾವ್ಯಾವ ಸಂಖ್ಯೆಗಳು ಸೇರಿದ್ರೆ ಏನೇನಾಗ್ತವೆ ಅಂತ. ಆ ರೀತಿ ನಡೆದಾಗ ಇಂಥ ಘಟನೆಗಳು ನಡೆಯೋದು ಸಹಜ. ಇದು ಕಾಕತಾಳೀಯವೋ ಅಥವಾ ನಾನು ಹೇಳಿದ್ದೀನಂತ ಆಗ್ತದೆ ಗೊತ್ತಿಲ್ಲ, ನಾನು ಹೇಳಿದ್ದೀನಂತ ಹೇಳ್ತಾ ಇಲ್ಲ. ಬಟ್ ನನ್ನ ಒಂದು ಸಂಖ್ಯಾಶಾಸ್ತ್ರ ಎಷ್ಟರ ಮಟ್ಟಿಗೆ ಪ್ರಿಡಿಕ್ಷನ್ ಸರಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೂ ಚೆನ್ನಾಗಿ ಗೊತ್ತು, ಈಚೆಗೆ ವೀಕ್ಷಕರಿಗೂ ಕೂಡ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಹರಿಸೋಣ. ಮೊದಲನೇದಾಗಿ ಈ ವಾರ 16ನೇ ತಾರೀಕು ಏನಿದೆ, 16/6/2025, ಅಂದ್ರೆ ಟೋಟಲ್ ಮಾಡಿದಾಗ 7 and 4 ಕಾಂಬಿನೇಷನ್ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಏನೇ ಶುಭ ಕೆಲಸ ಮಾಡಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಮುಹೂರ್ತಗಳಿಗೆಲ್ಲ ನಿಮ್ಮ ವೈಯಕ್ತಿಕವಾಗಿ 7 ಸಂಖ್ಯೆ ಆಗ್ತಿದ್ರೆ, ನಿಮಗೆ 7ನೇ ಸಂಖ್ಯೆ ನಿಮಗೆ ಬಲ ಇದ್ರೆ ಅಥವಾ 7ನೇ ಸಂಖ್ಯೆ ನಿಮ್ಗೆ ಲೆಕ್ಕ ಇದ್ರೆ ಯಾವುದೇ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 17ನೇ ತಾರೀಕು 17/6/2025, 17ನೇ ತಾರೀಕು ಟೋಟಲ್ ಅದು 8 and 5 ಕಾಂಬಿನೇಷನ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 18ನೇ ತಾರೀಕು 9 and 6 ಕಾಂಬಿನೇಷನ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 19ನೇ ತಾರೀಕು 1 and 4 ಕಾಂಬಿನೇಷನ್, 1 and 7 ಕಾಂಬಿನೇಷನ್ ಆಗುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಶುಭ ಕೆಲಸಗಳನ್ನು ಕೂಡ ನೀವು ಮಾಡಿಕೊಳ್ಬಹುದು. ನೆಕ್ಸ್ಟ್ 20ನೇ ತಾರೀಕು ಇಲ್ಲಿ 2 and 8 ಕಾಂಬಿನೇಷನ್ ಬರುತ್ತೆ. ದಯವಿಟ್ಟು ಯಾವುದೇ ಶುಭ ಕೆಲಸಗಳು ನೀವು ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ 2 and 8 ಅದೊಂದು ವಿಷಯೋಗ ಆಗ್ತಕ್ಕಂಥ ಒಂದು ಸಂಖ್ಯೆ. ಅದಕ್ಕೆ ದಯವಿಟ್ಟು ಅಲ್ಲಿ ಯಾವುದೇ ಶುಭ ಕೆಲಸಗಳನ್ನು ನೀವು ಮಾಡಿಕೊಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು 21ನೇ ತಾರೀಕು 3 and 9 ಕಾಂಬಿನೇಷನ್. ಬಟ್ 21/3 ಈ ವರ್ಷ ಬಲ ಇಲ್ಲ ಅಂತೀನಿ. ಬಟ್ ಆದ್ರೆ ಈ ತಿಂಗಳಲ್ಲಿ 3 and 9 ಕಾಂಬಿನೇಷನ್ ಅಷ್ಟು ಚೆನ್ನಾಗಿದೆ. ಆದ್ರೂ ಕೂಡ ನೋಡ್ತಾ ಇದ್ರೆ 12ನೇ ತಾರೀಕು ಏನೆಲ್ಲ ಘಟನೆಗಳು ನಡೆದವು ಅಂತೇಳಿ. ಬಟ್ ಸಂಖ್ಯಾಶಾಸ್ತ್ರ ಪ್ರಕಾರ 3 and 9 ಚೆನ್ನಾಗಿದೆ ಕಾಂಬಿನೇಷನ್. ಬಟ್ ಈ ವರ್ಷ 3ಗೆ ಅಷ್ಟೊಂದು ಬಲ ಇಲ್ಲ ಅಂತ ಹೇಳ್ತಾ ಈ ವರ್ಷದ ಅಥವಾ ಈ ವಾರದ ನಿಮ್ಮ ಸಂಖ್ಯಾ ಭವಿಷ್ಯವನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಗಿಸೋದಕ್ಕಿಂತ ಮುಂಚಿತವಾಗಿ ನಮ್ಮ ಹೀಲಿಂಗ್ ಕೋಡ್, ಪ್ರತಿ ವಾರ ಒಂದೊಂದು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ಆ ಹೀಲಿಂಗ್ ಕೋಡ್ ಇವತ್ತು ಏನಿದೆ ಅಂದ್ರೆ, ಯಾರಿಗೆಲ್ಲ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತಾರಲ್ಲ, ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇದೆಯೋ ಅವರಿಗೊಂದು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ಅದನ್ನು ಪ್ರತಿನಿತ್ಯ ನಿಮ್ಮ ದೇಹದ ಎಡಭಾಗದಲ್ಲಿ ಬರ್ಕೊಳ್ಳಿ. ನಿಮ್ಮ ಮಲಬದ್ಧತೆಯ ಸಮಸ್ಯೆ ಖಂಡಿತವಾಗಿ ಸಂಪೂರ್ಣವಾಗಿ ಗುಣ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ.
ಯಾವ ರೀತಿ ಇದೆ ಅಂದರೆ ಹೀಲಿಂಗ್ ಕೋಡು 455589 455589. ಈ ಒಂದು ಹೀಲಿಂಗ್ ಕೋಡ್ನ ನಿಮ್ಮ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳುವುದರಿಂದ ಪ್ರತಿನಿತ್ಯ ಬರೆದುಕೊಳ್ಳುವುದರಿಂದ 2 ರಿಂದ 3 ತಿಂಗಳಲ್ಲಿ ನಿಮ್ಮ ಮಲಬದ್ಧತೆಯ ಒಂದು ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳ್ತಾ ಈ ವಾರ ನನ್ನ ಸಂಖ್ಯಾ ಭವಿಷ್ಯನ ಹೀಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಂದು ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ